ಎಲ್ಲ ನನ್ನ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಮನೆ ಮಗಳು ಸರಿತಾ ಮಾತಾಡ್ತಾ ಇದ್ದೀನಿ. ಯಾದಗಿರಿ ಗುಟ್ಟ ಯಾದಾದ್ರಿ ದೇವಾಲಯದ ಇತಿಹಾಸ ಮತ್ತು ಕಥೆಯ ಬಗ್ಗೆ ತಿಳಿಯೋಣ. ಯಾದಾದ್ರಿ ಎಂದು ಮರುನಾಮಕರಣಗೊಂಡಿದೆ. ಮೊದಲು ಇದು ಯಾದಗಿರಿ ಗುಟ್ಟ ಎಂದು ಕರೆಯಲಾಗುತ್ತಿತ್ತು. ಯಾದಗಿರಿ ಗುಟ್ಟದಲ್ಲಿರುವ ಶ್ರೀ ಲಕ್ಷ್ಮೀ ಸ್ವಾಮಿ ದೇವಾಲಯ ಹೈದರಾಬಾದ್ನಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿರುವ ತೆಲಂಗಾಣದಲ್ಲಿದೆ. ಇದು ಶ್ರೀಮಂತ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದೆ ಮತ್ತು ಈ ಸ್ಥಳ ಪವಿತ್ರವಾಗಿ ಎಂದು ಪರಿಗಣಿಸಲಾಗಿದೆ. ಪೌರಾಣಿಕ ಕಥೆಯ ಬಗ್ಗೆ ಹೇಳಬೇಕು ಅಂದ್ರೆ, ಋಷಿ ಯಾದವ ತಪಸ್ಸು. ಋಷಿ ಪ್ರಾಚೀನ ಕಾಲದಿಂದ ಯಾದವ ಋಷಿಯು ಮಹರ್ಷಿ ಶೃಂಗಾರ ಪುತ್ರ ವಿಷ್ಣುವಿನ ಅವತಾರದ ನರಸಿಂಹನ ದರ್ಶನಕ್ಕಾಗಿ ಇಲ್ಲಿ ತಪಸ್ಸು ಮಾಡಿದನು. ಯಾದವ ತಪಸ್ಸಿಗೆ ಮೆಚ್ಚಿ ವಿಷ್ಣು ತನ್ನ 5 ರೂಪಗಳಲ್ಲಿ ಪಂಚ ನರಸಿಂಹ ದರ್ಶನ ನೀಡಿದನು. ಅದರಲ್ಲಿ ಪಂಚದರ್ಶನದ ನಾಮಗಳು ಜ್ವಾಲಾ ನರಸಿಂಹ, ಗಂಡಬೇರುಂಡ ನರಸಿಂಹ, ಯೋಗಾನಂದ ನರಸಿಂಹ, ಉಗ್ರ ನರಸಿಂಹ, ಲಕ್ಷ್ಮೀ ನರಸಿಂಹ. ಈ 5 ರೂಪದಲ್ಲಿ ಸ್ವಾಮಿಯನ್ನು ಕಂಡ ಋಷಿ ಈ ಸ್ಥಳದಲ್ಲಿ ಆ ಸ್ವಾಮಿಯ ವಿಗ್ರಹಗಳನ್ನು ನೆಲೆಗೊಳಿಸಬೇಕೆಂದು ಪ್ರಾರ್ಥಿಸಿದನು. ಋಷಿಯು ಆಸೆಯ ಮೇರೆಗೆ ಸ್ವಾಮಿಯು ಈ ಬೆಟ್ಟದ ಗುಹೆಯಲ್ಲಿ ನೆಲೆಸಿ ಸ್ವಯಂಭೂ ಸ್ವರೂಪದಲ್ಲಿ ಸ್ವಯಂ ಪ್ರಕಟಗೊಂಡನು, ಕಾಣಿಸಿಕೊಂಡನು. ಅಂದಿನಿಂದ ಈ ಸ್ಥಳವು ಭಕ್ತರಿಗೆ ಪವಿತ್ರ ತಾಣವಾಗಿದೆ. ಇತ್ತೀಚಿನ ನವೀಕರಣಗಳೇನೆಂದ್ರೆ, ಹಿಂದೆ ಯಾದಗಿರಿ ಗುಟ್ಟ ಎಂದು ಕರೆಯಲಾಗಿದ್ದ ಈ ದೇವಾಲಯವನ್ನು ತೆಲಂಗಾಣ ಸರ್ಕಾರವು ಸಂಪೂರ್ಣವಾಗಿ ಪುನರ್ನಿರ್ಮಿಸಿದೆ. ಬೃಹತ್ ದೇವಾಲಯ ಸಂಕೀರ್ಣವನ್ನು ನಿರ್ಮಿಸಿ ಈ ಸ್ಥಳವನ್ನು ಯಾದಾದ್ರಿ ಎಂದು ನಾಮಕರಣ ಮಾಡಲಾಗಿದೆ. ದೇವಾಲಯದ ನವೀಕರಣದ ನಂತರ ಇದು ವಾಸ್ತುಶಿಲ್ಪ ವೈಭವದಿಂದ ಕೂಡಿ ಪ್ರಮುಖ ತೀರ್ಥಯಾತ್ರೆ ಕೇಂದ್ರವಾಗಿ ಬೆಳೆದಿದೆ. ಆಧುನಿಕ ಶಿಲ್ಪಕಲೆ. ಈಗ ಕಾಣುವ ದೇವಾಲಯವು ಆಧುನಿಕ ಶಿಲ್ಪಕಲೆಯ ಅದ್ಭುತವಾಗಿದೆ. ಇದು ಕೃಷ್ಣ ಶಿಲೆಗಳಿಂದ ನಿರ್ಮಿಸಲಾಗಿದೆ ಮತ್ತು ಸಾವಿರಾರು ಶಿಲ್ಪಗಳು ಇದರಲ್ಲಿ ತೊಡಗಿಕೊಂಡಿದ್ದಾರೆ. ಪುನರ್ನಿರ್ಮಾಣದಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ದೇವಾಲಯದ ಮೂಲ ಸ್ವರೂಪ ಮತ್ತು ಸಂಪ್ರದಾಯವನ್ನು ಉಳಿಸಿಕೊಳ್ಳಲಾಗಿದೆ. ಹೈದರಾಬಾದಿನೊಂದಿಗೆ ನಂಟು. ಹೈದರಾಬಾದಿನಿಂದ ಇದು ಹೆಚ್ಚು ದೂರದಲ್ಲಿಲ್ಲದ ಕಾರಣ ಹೈದರಾಬಾದಿನ ಜನರು ಇದನ್ನು ಹೆಚ್ಚು ಭೇಟಿ ನೀಡುತ್ತಾರೆ. ಇದು ಹೈದರಾಬಾದಿನ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕೇಂದ್ರಗಳಾಗಿದ್ದು ಒಂದಾಗಿದೆ. ಒಟ್ಟಾರೆಯಾಗಿ ಯಾದಗಿರಿ ಪ್ರಾಚೀನ ಪೌರಾಣಿಕ ಹಿನ್ನೆಲೆ ಹೊಂದಿರುವ ಮತ್ತು ಆಧುನಿಕ ಜೀರ್ಣೋದ್ಧಾರದಿಂದ ಭವ್ಯವಾದ ರೂಪ ಪಡೆದಿರುವ ಪವಿತ್ರ ಕ್ಷೇತ್ರವಾಗಿದೆ. ನವೀಕರಣ ಕಾರ್ಯವು ಆಗಮಶಾಸ್ತ್ರದ ಪ್ರಕಾರ ನಡೆದಿದೆ. ದೇವಾಲಯದ ನಿರ್ಮಾಣಕ್ಕಾಗಿ ಕಪ್ಪು ಗ್ರಾನೈಟ್ ಕಲ್ಲುಗಳನ್ನು ಬಳಸಲಾಗಿದೆ. ಈ ಕಲ್ಲುಗಳ ಮೇಲೆ ವಿವಿಧ ದೇವರುಗಳ ಚಿತ್ರಗಳನ್ನು ಕೆತ್ತಲಾಗಿದೆ. ಇದು ತಿರುಪತಿಯಲ್ಲಿರುವ ಮಾದರಿಯಾಗಿ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿದೆ. ದೇವಾಲಯದ ಅಭಿವೃದ್ಧಿಯು ತಿರುಪತಿ ತಿರುಮಲ ದೇವಾಲಯವನ್ನು ಹೋಲುತ್ತದೆ. ಅಲ್ಲಿ ದೇವಸ್ಥಾನದ ಸುತ್ತಲೂ ಯಾತ್ರಿಕರಿಗಾಗಿ ಸೌಲಭ್ಯಗಳನ್ನು ಒದಗಿಸಲಾಗಿದೆ. ಇದು ಯಾದಾದ್ರಿ ಮತ್ತು ಆಕರ್ಷಕ ತೀರ್ಥಯಾತ್ರಾ ಸ್ಥಳವಾಗಿ ಮಾಡಿದೆ. ಯಾದಾದ್ರಿ ದೇವಾಲಯ ಹೈದರಾಬಾದ್ ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿದೆ. ಇದು ತೆಲಂಗಾಣ ರಾಜ್ಯದಲ್ಲಿದೆ. ಇದು ಹೈದರಾಬಾದ್ನ ಜನರ ಪಾಲಿಗೆ ಪ್ರಮುಖ ಧಾರ್ಮಿಕ ಸ್ಥಳವಾಗಿದೆ ಹಾಗೂ ರಾಜ್ಯದ ಎಲ್ಲ ಭಾಗಗಳಿಂದ ಭಕ್ತರನ್ನು ಆಕರ್ಷಿಸುತ್ತಿದೆ. ಇಲ್ಲಿ ಭಕ್ತರು ನೈಸರ್ಗಿಕವಾಗಿ ರೂಪುಗೊಂಡ ನರಸಿಂಹ ದೇವರ ಸ್ವಯಂಭೂ ವಿಗ್ರಹವನ್ನು ದರ್ಶನ ಮಾಡುತ್ತಾರೆ. ದೇವಾಲಯವು ಗುಹೆಯೊಳಗಿದ್ದು ಇದು ಒಂದು ವಿಶೇಷ ಅನುಭವ ನೀಡುತ್ತದೆ.
ಆಧೀಕರಿಸಿದ ದೇವಸ್ಥಾನವು ದಕ್ಷಿಣ ಭಾರತದ ದೇವಾಲಯಗಳ ವಾಸ್ತುಶಿಲ್ಪ ಶೈಲಿಯನ್ನು ಆಧರಿಸುತ್ತಿದೆ. ಭವ್ಯ ಗೋಪುರಗಳು ಮತ್ತು ಕಲ್ಲಿನ ಕೆತ್ತನೆಗಳು ನೋಡಲು ಆಕರ್ಷವಾಗಿದೆ. ಈ ದೇವಾಲಯದ ಇತಿಹಾಸವು ಹಲವು ಶತಮಾನಗಳ ಹಿಂದಿನದು. ಚಾಣಕ್ಯರಂತಹ ಹಲವು ರಾಜವಂಶಗಳು ಈ ದೇವಸ್ಥಾನಕ್ಕೆ ಪ್ರೋತ್ಸಾಹ ನೀಡಿವೆ ಎಂದು ಹೇಳಲಾಗುತ್ತದೆ. 9ನೇ ಶತಮಾನದಲ್ಲಿ ಇಲ್ಲಿ ನಿಜಾಮರು ಕೂಡ ದೇವಸ್ಥಾನದ ಅಭಿವೃದ್ಧಿಗಾಗಿ ಸಹಾಯ ಮಾಡಿದರು. ಈ ಪ್ರದೇಶವು ನಿಜಾಮರ ಆಳ್ವಿಕೆಯಲ್ಲಿ ಇದ್ದಾಗಲೂ ದೇವಸ್ಥಾನದ ಧಾರ್ಮಿಕ ಚಟುವಟಿಕೆಗಳನ್ನು ಯಾವುದೇ ಅಡೆತಡೆಯಿಲ್ಲದೆ ನಡೆಯುತ್ತಿದ್ದವು. ದೇವಸ್ಥಾನದ ಅತ್ಯಂತ ಪ್ರಮುಖ ಅಂಶವಾದ ಎಂದರೆ ಇಲ್ಲಿ ಮುಖ್ಯ ದೇವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯ ಮೂರ್ತಿ ಸ್ವಯಂಭೂ ಪ್ರಕಟಿತ ಆಗಿದೆ. ನರಸಿಂಹ ದೇವರು ಮೂರ್ತಿಯು ಗುಹೆಯೊಳಗೆ ಇರುವುದು ವಿಶೇಷ. ಇದು ವೈಷ್ಣವ ಪರಂಪರೆಗೆ ಸೇರಿದ್ದು ಮತ್ತು ಪಂಚ ನರಸಿಂಹ ಕ್ಷೇತ್ರಗಳಲ್ಲಿ ಒಂದಾಗಿದೆ. ದೇವಾಲಯದ ಗೋಪುರವು 145 ಅಡಿ ಎತ್ತರವಿದೆ. ಇಲ್ಲಿ 12 ಆಳ್ವರ ವಿಗ್ರಹಗಳನ್ನು ಸ್ಥಾಪಿಸಲಾಗಿದೆ. ದೇವಾಲಯದಲ್ಲಿ ವಿಶೇಷ ಕಲಾಕೃತಿ ಮತ್ತು ಕೆತ್ತನೆಗಳನ್ನು ಕಾಣಬಹುದು. ಭೂತದ ಕಥೆ. ಸ್ಥಳೀಯರ ಪ್ರಕಾರ ಹಿಂದೆ ಈ ದೇವಾಲಯದ ಸ್ಥಳದಲ್ಲಿ ಭೂತಗಳು ನೆಲೆಸಿದ್ದವು. ಒಬ್ಬ ಯೋಗಿ ತಪಸ್ಸು ಮಾಡಿ ಭೂತಗಳನ್ನು ಅಲ್ಲಿಂದ ಓಡಿಸಿದರು ಎಂದು ಹೇಳಲಾಗುತ್ತದೆ. ಅಂದಿನಿಂದ ಆ ಸ್ಥಳವು ಶಾಂತವಾಗಿ ಎಂದು ಹೇಳಲಾಗುತ್ತದೆ. ಹೈದರಾಬಾದ್ನಿಂದ ಅನೇಕ ಜನರು ರಜಾ ದಿನಗಳಲ್ಲಿ ಮತ್ತು ಹಬ್ಬಗಳಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಒಟ್ಟಾರೆಯಾಗಿ ಯಾದಗಿರಿ ಗುಡ್ಡ ಅಂದ್ರೆ ಯಾದಾದ್ರಿ, ಹೊಸದಾಗಿ ನಾಮಕರಣವಾಗಿರುವಂತಹ ಹೆಸರು ಯಾದಾದ್ರಿ, ಒಂದು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವುಳ್ಳ ಸ್ಥಳವಾಗಿದ್ದು ಪುರಾಣ ಕಥೆಗಳು, ಆಧುನಿಕ ವಾಸ್ತುಶಿಲ್ಪ ಮತ್ತು ಭಕ್ತಿಯ ಕೇಂದ್ರವಾಗಿ ಆಕರ್ಷಿಸುತ್ತಿದೆ. ಇದು ನಮ್ಮ ಯಾದಗಿರಿ ಗುಡ್ಡ ಅಂದ್ರೆ ಹೊಸದಾಗಿ ನಾಮಕರಣವಾಗಿರುವಂತ ಯಾದಾದ್ರಿ. ಇಲ್ಲಿನ ನನಗೆ ತಿಳಿದಷ್ಟು ವಿವರಗಳನ್ನು ನಾನು ನಿಮಗೆ ಜೊತೆ ಹಂಚಿಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಆ ಲಕ್ಷ್ಮೀ ನರಸಿಂಹನ ಕೃಪೆ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.